ಎಲ್ಲರಿಗೂ ಶುಭ ದಿನ. ಇವತ್ತು ನಾವು ಮಾಡ್ತಾ ಇದ್ದೀವಿ ಮಟನ್ ಸಾರ್ ಅಂಡ್ ಪೆಪ್ಪರ್ ಚಾಪ್ಸ್. ಮಟನ್ ಸಾರ್ ಮತ್ತೆ ಪೆಪ್ಪರ್ ಚಾಪ್ಸ್. ನಮ್ಮ ಮನೇಲಿ ಯಾರೇ ಬಂದ್ರು ನಮ್ಮ ಅಮ್ಮಂಗೆ ಫಸ್ಟ್ ಕೇಳೋದೇ ಅದು ಮಟನ್ ಚಾಪ್ಸ್ ಮಾಡ್ತೀರಾ ಅಲ್ವಾ ಅಂತ. ಸಾರಿ ಪೆಪ್ಪರ್ ಚಾಪ್ಸ್ ಮಾಡ್ತೀರಾ ಅಲ್ವಾ ಅಂತ. ಬಿಕಾಸ್ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಲ್ವಾ. ಹೌದು. ಸೊ ರೆಡಿ ಇದ್ದೀರಾ ತೋರ್ಸಕ್ಕೆ? ರೆಡಿ, ಬನ್ನಿ. ಫಸ್ಟ್ ಸಾರಿಗೆ ಏನು ಬೇಕಂತ ಹೇಳ್ತೀನಿ, ಪೆಪ್ಪರ್ ಚಾಪ್ಸ್ ಆಮೇಲೆ ತೋರಿಸ್ತೀನಿ. ಎಸ್, ಫಸ್ಟ್ 3/4 kg ಮಟನ್ ತೊಗೊಂಡಿದ್ದೀನಿ. ಓಕೆ. ಮುಕ್ಕಾಲು ಬಟ್ಲು ತೆಂಗಿನಕಾಯಿ, ಅರಿಶಿನ ಪುಡಿ, 2 ಟೊಮ್ಯಾಟೊ ಹಣ್ಣು, 1 ದೊಡ್ಡ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, 1 ಇಂಚಷ್ಟು, 1 ಬೆರಳಷ್ಟು, 1 ಇಂಚ್ ಅಂತೀನಿ, 1 ಬೆರಳಷ್ಟು ಶುಂಠಿ, ಆಮೇಲೆ ಪೆಪ್ಪರು ಅರ್ಧ ಸ್ಪೂನು, ಇಷ್ಟು ಚಕ್ಕೆ, 10 ಲವಂಗ, ಸಣ್ಣದು 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ದೊಡ್ಡದಾದರೆ 1.5 ತಗೊಂಡು, ಗಸಗಸೆ, ಗೋಡಂಬಿ, 1 ಸ್ಪೂನು ಧನಿಯಾ, 2 ದೊಡ್ಡ ಸ್ಪೂನು ಖಾರದ ಪುಡಿ. ಸ್ವಲ್ಪ ಎಣ್ಣೆ ಹಾಕ್ತೀನಿ ನಾನು, ಯಾಕಂದರೆ ಅದರಲ್ಲೂ ಫ್ಯಾಟ್ ಇರುತ್ತಲ್ಲ. ಓಕೆ. ಒಗ್ಗರಣೆಯನ್ನು ಹಾಕಿ ಬಿಡೋಣ. ಓಕೆ, ತಗೊಬನ್ನಿ. ಎಣ್ಣೆ ಕಾಯ್ಬೇಕು. ಅಲ್ಲಿ ತನಕ ಕ್ಯಾಮ್ರಾ ಆನೇ ಇಟ್ಟಿರ್ತೀನಿ. ಇದರಲ್ಲೀಗ ಅರ್ಧ ಹಾಕ್ತೀನಿ ನಾನು. ಒಗ್ಗರಣೆಗೆ ಮಟನ್ ಬೇಗ ಹಾಕೊಂಡ್ಬಿಡೋಣ, ಆಮೇಲೆ ಮಸಾಲೆ ತೋರಿಸ್ತೀನಿ. ಓಕೆನಾ? ಓಕೆ. ಇನ್ನೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಇನ್ನೇನಾದರೂ ಹೇಳಕ್ಕೆ ಏನು ಇಷ್ಟಪಡಲಿ? ಇವತ್ತಿನ ದಿನ ಹೇಗೆ ನಡೀತಾ ಇದೆ? ಇವತ್ತಿನ ದಿನ ಚೆನ್ನಾಗಿದೆ. ಕೆಲಸ ಜಾಸ್ತಿ, ಶೆಕೆ ಜಾಸ್ತಿ. ಓಕೆ. ಆಯ್ತಾ? ತಿಂಡಿ ತಿಂದಿಲ್ಲ. ಹೊಟ್ಟೆ ಸಿಗ್ತದೆ. ಏನ್ ಮಾತು ಕೇಳಲ್ಲ. ಒಂದ್ ಸ್ವಲ್ಪ ನಮ್ಮ ಆಡಿಯನ್ಸ್ ಬೈರಿ ಇವರಿಗೆ. ಸರಿ ಬಾ. ಇಷ್ಟೇ ಎಣ್ಣೆ ಸಾಕು. ಅದ್ರಲ್ಲಿ ಬೇರೆ ಎಣ್ಣೆ ಇರುತ್ತಲ್ಲ ಮಟನಲ್ಲಿ. ಮಟನ್ ಜಾಸ್ತಿ ಎಣ್ಣೆ ಹಾಕ್ಬಾರ್ದು. ನಾ ಆಲ್ರೆಡಿ ಫ್ಯಾಟ್ ಎಲ್ಲ ಕಟ್ ಮಾಡಿ ಎಸ್ದು ಬಿಟ್ಟಿದ್ದೀನಿ. ಎಸ್ದು ಬಿಟ್ಟು ಇಷ್ಟಿದೆ, ನಾನು ಎಣ್ಣೆ ಜಾಸ್ತಿ ಹಾಕಲ್ಲ. ಓಕೆ. ಇವಾಗ ಟೊಮ್ಯಾಟೊ ಅರ್ಧ ಟೊಮ್ಯಾಟೊ ಇದಿಟ್ಟಿದೀವಿ, ಆಮೇಲೆ ರುಬ್ಲಿಕ್ಕೆ. ನೋಡಿ ಎಷ್ಟು ಕಮ್ಮಿ ಎಣ್ಣೆ. ಎಣ್ಣೆ ಏನು ಬೇಡ, ಎಣ್ಣೆಯಿಂದ ಏನು ರುಚಿ ಬರುತ್ತೆ ನೋಡಿ. ಮಟನ್ ಹಾಕ್ತೀನಿ. ಓಕೆ. ಸೊ ನಮ್ಮ ಈರುಳ್ಳಿ ಟೊಮ್ಯಾಟೊ ಆಗಿದೆ. ಸೊ ಮಟನ್ ಹಾಕ್ತಾ ಇದ್ದಾರೆ. ಈಗ ಒಂದು ಸ್ವಲ್ಪ ಅರಿಶಿನ, ಆಮೇಲೆ ಒಂದು ಸ್ವಲ್ಪ ಉಪ್ಪು. ಇವಾಗ ಚೆನ್ನಾಗಿ ಕಲಿಸಿ. ನೆನ್ನೆ ನಾನು ಆಚೆ ಹೋದಾಗ ನಮ್ಮ ಆಡಿಯನ್ಸ್ ಸಿಕ್ಕಿದ್ರು ಅಂಡ್ ಅವ್ರು ಹೇಳಿದ್ರು ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ ಅಂತ. ಹೌದಾ? ಹೌದು. ವೆರಿ ಗುಡ್. ಥ್ಯಾಂಕ್ಸ್ ಅನ್ಬಿಡಿ. ಥ್ಯಾಂಕ್ಸ್. ಆಕ್ಚುಲಿ ನಂಗೆ ಗೊತ್ತಿರ್ಲಿಲ್ಲ ನನ್ನ ವಾಯ್ಸ್ ಚೆನ್ನಾಗಿದೆ ಅಂತ. ಅವ್ರು ಹೇಳಿದ್ಮೇಲೆ ನಿಜ ಖುಷಿ ಆಗಿದ್ದು. ನಾನು ಸುಮ್ಮನೆ ದಿನ ಬೆಳಗ್ಗೆ ಎದ್ರೆ ನಾನು ಸಂಜೆ ತನಕ ಹಾಡು ಹೇಳ್ಕೊಂಡೇ ಇರ್ತೀನಿ. ನನಗೆ ಏನಾದ್ರು ಕೆಲಸ ಮಾಡ್ಬೇಕು ಅಂದ್ರೆ ಹಾಡು ಹೇಳ್ತಾ ಕೆಲಸ ಮಾಡಿದ್ರೇನೆ ಬೇಗ ಆಗೋದು ನನಗೆ. ಹೌದು. ಹಂಗಾಗಿ ಸ್ವಲ್ಪ ವಾಯ್ಸ್ ಬಂದಿರ್ಬೋದು. ಹೇಳಿ ಅದೇನೋ ಹೇಳ್ತಾರಲ್ಲ, ಕೆಮ್ತ ರೋಗ ಹಾಡ್ತಾ ರಾಗ ಅಂತ. ಇವಾಗ ಏನ್ ಸ್ವಲ್ಪ ಬಿಸಿ ನೀರು ಹಾಕಿ ಹಿಂಗ್ ನೋಡು, ಸ್ವಲ್ಪ ಈ ತರ ಎಲ್ಲ ನೀರೆಲ್ಲ ಹಿಂಗ್ಬಿಟ್ಟು ಒಂದ್ ಸ್ವಲ್ಪ ಬಿಸಿನೀರು ಹಿಂಗ್ ಹಾಕಿ ವಿಷಲ್ ಹೊಡ್ಸೋಣ. ಓಕೆ. ಜಾಸ್ತಿ. ಎಷ್ಟು ವಿಸಲ್? ಇದೊಂದು ನಿಮ್ಮ ಊರಿನ ಮಟನ್ ಮೇಲೆ ಡಿಪೆಂಡು. 3 ಆದ್ರೂ ಆಗ್ಬೋದು, 4 ಆದ್ರೂ ಆಗ್ಬೋದು. ನಿಮ್ಗೆ ಗೊತ್ತಿರತ್ತಲ್ಲ ನೀವು ತರೋ ಮಟನ್ ಎಷ್ಟು ವಿಷಲ್ ಹೊಡಿಸ್ಬೋದು ಅಂತ. ಅದ್ರ ಮೇಲೆ ನೀವ್ ಎಷ್ಟು ಹೊಡಿಸ್ತೀರಾ? ನಾನು ಈಗ ಒಂದು 3 ಹೊಡಿಸ್ತೀನಿ. ಆಮೇಲೆ ಮಸಾಲೆ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ತೀನಿ. ಅಷ್ಟೇ. ಓಕೆ, ಬನ್ನಿ ಇದನ್ನ 3 ವಿಸಲ್ ಹೊಡ್ಸೋಣ. ಇವಾಗ ಅಲ್ಲಿ ತನಕ ನಾವು ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ. ಓಕೆ. ಇದು 3 ವಿಸಲ್ ಆಗಲಿ. ಸೊ ಮಸಾಲೆ ಹುರಿಯೋಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಈರುಳ್ಳಿ, ಅರ್ಧ ಈರುಳ್ಳಿ ಏನಿಟ್ಟಿಟ್ಕೊಂಡಿದ್ವಿ ಅದು. ಈರುಳ್ಳಿ ಫ್ರೈ ಆಗಿದೆ. ಈಗ ಬೆಳ್ಳುಳ್ಳಿ ಆ್ಯಂಡ್ ಇದು ಲವಂಗ, ಚಕ್ಕೆ, ಶುಂಠಿ, ಕಾಳುಮೆಣಸು, ಇದು ಗಸಗಸೆ ಮತ್ತೆ ಗೋಡಂಬಿ. ಅದರಲ್ಲಿ 2 ಗೋಡಂಬಿ ತಿನ್ಕೊಂಡಿದ್ದೇನೆ. ಕಡಿಮೆ ಹಾಕಿದ್ದೆ, ಅದರಲ್ಲಿ ಇವಳು ತಿನ್ಕೊಂಡವಳು.
ಈಗ ಟೊಮ್ಯಾಟೊ ಅಷ್ಟೇನೋ ರುಬ್ಬೋದು. ಇದು ಖಾರದ ಪುಡಿ ಧನಿಯಾ ಒಂದು ಹಾಕಿ. ಓಕೆ 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 ಓಕೆ. ಇವಾಗ ಖಾರದ ಪುಡಿ ಧನಿಯಾ. ಸ್ಟವ್ ಆಫ್ ಮಾಡಿಬಿಡ್ಬೇಕು. ಸ್ಟವ್ ಆಫ್. ಸಾಕಷ್ಟೇ ಬಿಸಿಯಲ್ಲಿ ಹುರ್ಕೊಳ್ಳೋದು. ತುಂಬ ಕಪ್ಪಾಗ್ಬಿಡತ್ತಿಲ್ಲ ಅಂದ್ರೆ ಖಾರದ ಪುಡಿ ಕಪ್ಪಾಗಬಾರ್ದು. ಓಕೆ, ಅದಕ್ಕೆ ಆಫ್ ಮಾಡಿ ಅದಕ್ಕೆ ಆಫ್ ಮಾಡಿ ಹುಡ್ಕೋಬೇಕಾ? ಇವಾಗ ಇದು ತೆಂಗಿನಕಾಯಿ ಇದೆಯಲ್ಲ, ಹಾ, ಅದಕ್ಕೇನೆ ಹಾಕಿ ಸ್ವಲ್ಪ ಬೆಚ್ಚಗಾಗೋ ತನಕ ಬಿಟ್ಬಿಟ್ರೆ ಸ್ಟವ್ ಆಫ್ ಮಾಡಿದೀವಿ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ರುಬ್ಕೊಂಡ್ರೆ ನಮ್ಮ ಸಾರಿನ ಮಸಾಲೆ ರೆಡಿ. ರೆಡಿ. ಸೊ ಇವಾಗ ಇದು ಆರಿದೆ ನಮ್ಮ ಮಸಾಲೆ. ಕೊರಿಯಂಡರ್ ಸೊಪ್ಪು ಹಾಕಿ ನೆಕ್ಸ್ಟ್ ನಮ್ದು ಏನೇನು ಹುರ್ಕೊಂಡಿದ್ವಿ ಅದನ್ನ ರುಬ್ಕೊಳ್ಳೋಣ ಅಲ್ವಮ್ಮ? ನೈಸಾಗಿ ರುಬ್ಕೊಂಡು ನೋಡಿ ಗೈಸ್, ನುಣ್ಣಗೆ ರುಬ್ಕೊಂಡಾಗಿದೆ ಆಗಿದೆ. ಸೊ ಗೈಸ್ ನಮ್ದು 3 ವಿಸಲ್ ಆಗಿದೆ. ಇವಾಗ ಮಸಾಲೆ ಹಾಕೋ ಟೈಮ್. ಮಸಾಲೆ ಯಾರ್ಯಾರಿಗೆ ಸಪ್ಪಕ್ ಪಾನಿ ಬೇಕು ಎತ್ತಿಟ್ಕೊಂಡ್ಬಿಡಿ ಮಕ್ಕಳಿಗೆ. ಸೊ ಮಸಾಲೆ ಹಾಕಾಗಿದೆ. ಇವಾಗ ಒಂದ್ ಸ್ವಲ್ಪ ನೀರು ಹಾಕೊಂತಾರೆ ನಮ್ಮಮ್ಮ, ಎಷ್ಟು ಬೇಕಷ್ಟು. ಇಲ್ಲಿ ನೋಡಿ ನೀರು ಇಷ್ಟು. ಸೊ ಈಗ ಕುದಿಸೋಣ ಅಲ್ಲ? ಸೊ ಗೈಸ್ ನಮ್ ಸಾರು ಕುದೀತಾ ಇದೆ, ಆಲ್ಮೋಸ್ಟ್ ಆಗಿದೆ. ಇವಾಗ ಪೆಪ್ಪರ್ ಚಾಪ್ಸ್ ಮಾಡ್ಕೊಳ್ಳೋಣ ಬನ್ನಿ. ಗೈಸ್ ನಮ್ ಚಾಪ್ಸ್ ಅಂತೂ ಸಿಕ್ಕಾಪಟ್ಟೆ ಈಸಿ. ಬರೀ 4 ಇಂಗ್ರೀಡಿಯೆಂಟ್ ಬೇಕು ಅಂಡ್ ತುಂಬಾ ಬೇಗ ಆಗುತ್ತೆ. ಬನ್ನಿ ಮಾಡೋಣ. ಸೊ ಚಾಪ್ಸಿಗೆ ಏನ್ ಬೇಕಂತ ಹೇಳ್ತೀರಾ? ಇಷ್ಟೇ 3/4 kg ಮಟನ್, 2 ಸ್ಪೂನ್, ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಪೆಪ್ಪರು, ಇಷ್ಟು ಒಂದು 8-10 ಎಸಳು ಬೆಳ್ಳುಳ್ಳಿ, ಖಾರಕ್ಕೆ ಹಸಿಮೆಣಸು, 1 ಸ್ಪೂನು ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ನಮ್ಮ ಚಾಪ್ಸಿಗೆ. ಸಿಂಪಲ್, ಸೋ ಸಿಂಪಲ್. ಬನ್ನಿ ಮಾಡೋಣ. ಇದಿಷ್ಟನ್ನ ಈಗ ರುಬ್ಕೊಂಡ್ಬಿಡ್ತೀನಿ. ಓಕೆ. ನಿಮ್ಗೆ ಹಸಿಮೆಣಸಿನ್ಕಾಯಿ ಬೇಡ ಅಂತಂದ್ರೆ ಪೆಪ್ಪರ್ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಿ. ಇದಿಷ್ಟು ರುಬ್ಕೊಂಡ್ಬಿಡ. ಸೊ ಗೈಸ್ ನೋಡಿ ರುಬ್ಬಾಗಿದೆ. ಓಕೆ. ಇದಕ್ಕೆ ಎಣ್ಣೆ ನೋಡು. ಇಷ್ಟೇ ಎಣ್ಣೆ ಇಲ್ದಿದ್ರು ನಡೆಯುತ್ತೆ. ಎಣ್ಣೆ ಹಾಕ್ಬೇಕಂತಾನು ಇಲ್ಲ ಇದಕ್ಕೆ. ಓಕೆ. ಈಗ ನಾನು ಮಟನ್ ಹಾಕ್ತೀನಿ. ಈಗ ನಮ್ಮ ಮಟನ್ನ ಹಾಕ. ಈಗ ಇದಕ್ಕೆ ಮಸಾಲೆ ಹಾಕ್ಬಿಡ್ತೀನಿ. ಓಕೆ. ಸೊ ನಮ್ ರುಬ್ಕೊಂಡಿರೋ ಮಸಾಲೆ ಹಾಕೋಣ ಇವಾಗ. ಇವಾಗ ಒಂದ್ ಸ್ವಲ್ಪ ನೀರ್ ಹಾಕ್ತಾರೆ. ಅಂಡ್ ಇವಾಗ ಕಲ್ಸಿ ಬರೀ ವಿಸಲ್ ಹೊಡಿಸ್ಬೋದು. ಬರೀ ವಿಜಲ್ ಹೊಡ್ಸೋದಷ್ಟೇ. ಎಷ್ಟು ವಿಸಲ್ ಹೊಡಿಸ್ತೀರಾ ಇದಕ್ಕೆ? ಇದಕ್ಕೂ 3 ವಿಜಲ್ ಹೊಡಿಸ್ತೀನಿ. ಇದಕ್ಕೂ 3? ಓಕೆ. 3ರಿಂದ 4 ಹೊಡಿಸಿ ಪ್ರಾಬ್ಲಮ್ ಇಲ್ಲ. ಓಕೆ ಓಕೆ ಓಕೆ. ಒಂದ್ ಚೂರ್ ಅರಿಶಿನ ಅಷ್ಟೇ, ಇನ್ನೇನು. ಇಷ್ಟೇ ನೀರು ಸಾಕು ಅದ್ರಲ್ಲಿ, ಯಾಕಂದ್ರೆ ನೀರು ಬಿಟ್ಕೊಳ್ಳುತ್ತೆ. ಪೆಪ್ಪರ್ ಇನ್ನೂ ಸ್ವಲ್ಪ ಬೇಕಾದ್ರೆ ಹಾಕೊಳ್ಳಿ. ನಿಮ್ಮ ಮನೇಲಿ ಜಾಸ್ತಿ ಪೆಪ್ಪರ್ ತಿಂತಾರದು ಇನ್ನೂ ಚೆನ್ನಾಗಿ ಬರುತ್ತೆ. ಪೆಪ್ಪರ್ ಎಷ್ಟು ಸ್ವಲ್ಪ ಜಾಸ್ತಿ ಹಾಕೋತೀರಾ ಅಷ್ಟು ತುಂಬಾ ಚೆನ್ನಾಗಿ. ಅದಕ್ಕೆ ಹೆಸರೇ ಪೆಪ್ಪರ್ ಚಾಪ್ಸ್ ಅಂತ. ಹಂಗಾಗಿ ಪೆಪ್ಪರ್ ನೀವು ಜಾಸ್ತಿ ಹಾಕೊಂಡಷ್ಟು ಚೆನ್ನಾಗಿರುತ್ತೆ. ಓಕೆ. ಸೊ ಇವಾಗ 3 ವಿಸಲ್ ನಂತರ ಬರೋಣ. ಓಕೆ. 3ರಿಂದ 4 ಆದ್ರೂ ಸಾಫ್ಟ್ ಆಗಿ ಇರುತ್ತೆ, ಚೆನ್ನಾಗಿರುತ್ತೆ. ವಾವ್, ನಮ್ ಪೆಪ್ಪರ್ ಚಾಪ್ಸ್ ಆಗಿದೆ. ಸಖತ್ ಘಮ. ಈಗ ಇದನ್ನ ಸ್ವಲ್ಪ ಡ್ರೈ ಮಾಡ್ಬೇಕು. ಓಕೆ ಓಕೆ. ಫುಲ್ ಡ್ರೈ ಮಾಡ್ಬೇಕಲ್ಲ? ಇದು ಫುಲ್ ಇದು ನೀರ್ ಇರುತ್ತಲ್ಲ, ಡ್ರೈ ಮಾಡ್ಬೇಕು. ಕಲರ್ ನೋಡಿ ಗೈಸ್, ನೋಡಿ ಗೈಸ್, ಯಾವ್ದಕ್ಕೂ ಕಮ್ಮಿ ಆಗ್ಬಾರ್ದು ಅಂತ ನಮ್ಮಮ್ಮ ಮೊಟ್ಟೆನೂ ಬೇಯಕ್ಕಿಟ್ಟಿದ್ದಾರೆ. ಇವತ್ತು ಸಂಡೇ ಅಂಡ್ ಇವತ್ತು ಸಿಕ್ಕಾಪಟ್ಟೆ ಒಳ್ಳೆ ಊಟ ಮಾಡ್ತಾ ಇದೀವಿ. ಇದನ್ ಮರ್ತೇಲೆ ಅದೇ. ಓಕೆ, ಇದನ್ ಮರಿಯಕ್ ಚಾನ್ಸೇ ಇಲ್ಲ. ಈರುಳ್ಳಿ ಲಿಂಬೆಹಣ್ಣು ಕಟ್ ಮಾಡಿಟ್ಟಿದ್ದಾರೆ. ಸೌತೆಕಾಯಿ ಒಂದ್ ಇರ್ಲಿಲ್ಲ. ಸೌತೆಕಾಯಿ ಒಂದಿಲ್ಲ ಅಷ್ಟೇ. ನೋಡಿ ನಮ್ಮಮ್ಮ ಇಲ್ಲಿ ಪೆಪ್ಪರ್ ಚಾಪ್ಸ್ ಡ್ರೈ ಮಾಡಕ್ ಇಟ್ಟಿದ್ದಾರೆ.
ಸಾಕೀಗ ಇಷ್ಟಿರ್ಬೇಕಾದ್ರೇನೆ ಏನೋ ಹಾ ಆಫ್ ಮಾಡಿಬಿಟ್ರೆ ಸಾಕು. ಹೌದಾ? ಬೇಕಾದ್ರೆ ನಿಮ್ಗೆ ಫುಲ್ ಡ್ರೈ ಬೇಕು ನಮ್ಗೆ ಅಂತಂದ್ರೆ ಫುಲ್ ಡ್ರೈ ಮಾಡ್ಕೊಳ್ಳಿ. ಓಕೆ. ಸೊ ಗೈಸ್, ನಮ್ಮ ಥಾಲಿ ಇದೆ. ನಮ್ಮ ಮರಾಠಾಸಲ್ಲಿ ಇದೇ ಥರ ಬಡಿಸೋದು. ಸೊ ನೋಡಿ, ಮಟನ್ ಸಾರಿದೆ, ಚಾಪ್ಸ್ ಇದೆ, ಮೊಟ್ಟೆ, ಆಮೇಲೆ ಚಪಾತಿ ಇದೇ ಥರ ಕಟ್ ಮಾಡಿ 4 ಪೀಸಲ್ಲಿ ಇಡ್ತಾರೆ, ಆ್ಯಂಡ್ ರೈಸ್. ಸೊ ಬನ್ನಿ ಟೇಸ್ಟ್ ಮಾಡೋಣ. ಸೊ ಗೈಸ್, ಇವತ್ತು ನಮ್ಮಮ್ಮ ಟೇಸ್ಟ್ ಮಾಡ್ತಾ ಇದ್ದಾರೆ. ಓಕೆ, ಫಸ್ಟ್ ಏನು ತಿಂತಾ ಇದ್ದೀರಮ್ಮ? ಚಪಾತಿ. ನಮ್ಮಲ್ಲಿ ಹಿಂಗೆ ಮರಾಠಸಲ್ಲಿ ಒಂದು ಚಪಾತಿನ 4 ಪೀಸ್ ಮಾಡಿ ಇಡ್ತಾರೆ, ಇಡಬಾರ್ದು ಅಂತ. ಹಾ. ಫಸ್ಟು ಪೆಪ್ಪರ್ ಚಾಪ್ಸ್ ನೋಡೋಣ. ಸಖತ್ತಾಗಿದೆ ಅಲ್ಲ? ನೀವು ಬೇಕಾದ್ರೆ ಇನ್ನೊಂಚೂರು ಪೆಪ್ಪರ್ ಹಾಕೊಳ್ಳಿ, ಸ್ವಲ್ಪ ಸ್ಪೈಸಿ ನ್ಯಾಲ್ಗೆ ಹೊಡಿಬೇಕು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮಟನ್ ಸಾರು ಟ್ರೈ ಮಾಡ್ತೀರಾ? ವಾವ್, ಡಿಲಿಷಿಯಸ್ ಆಗಿದೆಯಾ? ತುಂಬಾ ಚೆನ್ನಾಗಿದೆ. ಹೇಗಿದೆ ನೋಡಿ, ನಾನು ಮಾಡಿದ್ದು ನಾನೇ ತಿಂದು ಚೆನ್ನಾಗಿದೆ. ಇವಾಗ ಇವ್ರಿಗೆ ಎಬ್ಬಿಸ್ಬಿಟ್ಟು ಆಮೇಲೆ ನಾವು ತಿಂತೀವಿ. ಇವಾಗ ಮೊಟ್ಟೆ ಇದು ಕಾಂಬಿನೇಷನ್ ಸಖತ್ತಾಗಿರುತ್ತೆ ಅಲ್ಲ? ಜೊತೆಗೊಂದು ಮೆಣಸಿನ ಸಾರು ಮಾಡ್ಬೇಕು. ಲಾಸ್ಟಿಗೆ 1 ಗ್ಲಾಸ್ ಆಕ್ಚುಲಿ ಮಾಡ್ತೀನಿ ನಾನು, ಇವತ್ತು ಮಾಡಿನ 1 ಗ್ಲಾಸ್ ಕುಡಿದ್ಬಿಟ್ರೆ ಕಂಪ್ಲೀಟ್ ಊಟ. ಎಸ್. ಸೊ ಗೈಸ್, ನೀವು ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ಸ್ ಅಲ್ಲಿ ಹಾಕಿ ನಿಮಗೆ ಹೇಗೆ ಇಷ್ಟ ಆಯ್ತು ಅಂತ. ಇದನ್ನ ನಾನು ಮುಗಿಸ್ಕೊಂಡು ಬರ್ತೀನಿ. ಬಾಯ್.